ಮೇಕೆದಾಟ್ 15ನೇ ತಾರೀಕು ತಮಿಳ್ನಾಡು ಗಡಿ ಬಂದ್. 15ನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹತ್ತಿ ಬೆಲೆ ಗಡಿ ಬಂದ್. ಸರ್ ಬಂದ್ ಮಾಡಿದಾಗೆಲ್ಲನೂ ಕೂಡ ಸುಮ್ಮನೆ ಬಂದ್ ಮಾಡಿದಾಗೆಲ್ಲನೂ ಕೂಡ ಗಡಿ ಬಂದ್ ಮಾಡಿದಾಗೆಲ್ಲ ಕೂಡ ನೀವು ಕಾರಲ್ಲಿ ಬರ್ತೀರಿ, ಅಲ್ಲಿ ಇಳಿತೀರಿ, ಒಂದು 5 ನಿಂದ 10 ನಿಮಿಷ, ಆಮೇಲೆ ಅವ್ರು ಅರೆಸ್ಟ್ ಮಾಡಿ ಹೋಗುವಂತ ಕಥೆಗಳೇ ಆಗ್ತಿದೆ. ಈ ಸಲ ಏನಾದರೂ ಸ್ಟ್ರಾಂಗ್ ಆಗಿ ಏನಾದರೂ ಸಂಪೂರ್ಣವಾಗಿ ಬಂದ್ ಆಗುತ್ತಾ? ಬಂದು ಏನು ತಮಗೆ ಹೇಳೋದಾದರೆ ಅರೆಸ್ಟ್ ಮಾಡೇ ಮಾಡ್ತಾರೆ. ಅದನ್ನು ನಾವು ಅವ್ರನ್ನ ತಡೆಯೋಕ್ಕಾಗಲ್ಲ. ಅರೆಸ್ಟ್ ಮಾಡೇ ಮಾಡ್ತಾರೆ. ಗಡಿನಾಡು ನೀವು ಈಗ 1-2 ಪಾಯಿಂಟ್ ಇಲ್ಲಿ. ಒಂದು, ಅವರೆಲ್ಲರನ್ನು ತಪ್ಪಿಸಿ ನಾವು ಒಳಗಡೆ ಹೋಗಬೇಕು. ಒಂದು, ಹೊರಗಡೆ ಮಾಡಬೇಕು. 2 ವಿಧಾನ ಉಳಿದಿರೋದು. ನಾನು ಹೋಗೇ ಬಿಟ್ಟಿದ್ದೆ ಒಂದು ಸಾರಿ. ನಿಮಗೆ ನೀವೆಲ್ಲ ನೋಡಿದ್ರಲ್ಲಿ ಗೊತ್ತಿಲ್ಲ, ಸೀದಾ ಹೊಟ್ಟೋದಿಲ್ಲ ಕಾರಣ. ಆಮೇಲೆ ಇವ್ರು ಹಿಂದೆ ಬಂದರು, ಉಕ್ಕೊಂಡು ಹಿಂದೆ ಬಂದರು. ಆಯಿತಾ, ನಿಮ್ಗೆ ಹೇಳಿದ್ರೆ ಭಾಳ ಹಿಂದೆ ನಾನು ಹೊಸೂರ್ಲು ಹೋರಾಟ ಮಾಡಿದ್ದೆ ಪುರಸಭೆ ಮುಂದೆ, ನಾನೇ ಸುಮಾರು 50 ವರ್ಷದಿಂದ. ನಾನೀಗ ಹೇಳ್ತೀನಿ 2 ವಿಧಾನ. ಒಂದು, ಇವತ್ತು ಅದು ಮಾಡಿದ್ದೀವಿ. ಮುಂದೆ ಪೊಲೀಸ್ನವ್ರ ಕೈ ತಪ್ಪಿಸಿ ಹೋಗಬೇಕು. ಈಗಾಗಲೇ ಇದು ನಾವು ಹೇಳ್ತೀವಿ, ಪೊಲೀಸ್ನವ್ರ ಕೈ ತಪ್ಪಿ ಹೋಗ್ಬೋದು ಅಂತ ಹೇಳ್ತೀವಿ. ನೀವು ಎಲ್ಲೋ ಒಂದು ಕಡೆ ಹಾಕ್ತೀರಿ, ಅವರು ಹದ್ದಿನ ಕಣ್ಣತ್ತ ನಮ್ಮನ್ನು ನೋಡ್ತಾರೆ. ನೋಡೋಣ ಅದನ್ನು ಏನು ಮಾಡಬೇಕು ಅನ್ನೋದನ್ನು ಅದು ಯೋಚನೆ ಮಾಡೋಣ. ಆ ದೃಷ್ಟಿಯಿಂದ ಒಂದು ವಿನೂತನವಾದಂಥ ಹೋರಾಟ ಆರಂಭ ಆಗತ್ತೆ. ಅವತ್ತು 15ನೇ ತಾರೀಕು ವಿನೂತನವಾದಂಥ ಹೋರಾಟ. ಅದು ಭಾಳ ಅದ್ಭುತವಾಗಿರುತ್ತೆ, ವಿನೂತನವಾಗಿರುತ್ತೆ, ವಿಶೇಷವಾಗಿರುತ್ತೆ. ನಾವು ಪ್ರಾಮಾಣಿಕವಾಗಿ ಅದನ್ನು ಭಾಳ ಚೆನ್ನಾಗಿ ಮಾಡಬೇಕು ಅಂತ ಮಾಡಿದ್ದೀವಿ. ಆದರೂ ನಿಮ್ಗೆ ಹೇಳಿದ್ದೀವಿ, ಅದು ಒಳಗೆ ಹೋದ್ರೆ ಹಿಂಗೆ, ಹೊರಗಿದ್ದು ಹಿಂಗೆ ಅಂತ ಅಷ್ಟು ಹೇಳಿದ್ದೀವಿ. ಹೋಗ್ತೀವೋ ಅಥವಾ ಹೊರಗಿರ್ತೀವೋ ಅದನ್ನ ನಾವು ನಿಮ್ಗೆ ಹೇಳಿಲ್ಲ. ಸೊ ಇರಲಿ, ಅದಾದಮೇಲೆ ಮಾತಾಡೋಣ. ಇದಾದ ಮೇಲೆ ಈಗ ಈ ಮುಂದಿನ ದಿನಗಳಲ್ಲಿ ನಾವು ಇದೆಲ್ಲ ಸಮಗ್ರವಾಗಿ ಬರೀ ಉತ್ತರ ಕರ್ನಾಟಕದಲ್ಲಿ ನಡೀತಾರೆ, ನೀವು ಬರೀ ಮೇಕೆದಾಟಿಗೋಸ್ಕರ ಹೋರಾಟ ಮಾಡ್ತೀರಿ, ನಮ್ಮ ಕಡೆ ಮಾತಾಡ್ತೇವೆ. ನಾವು ನಿಜವಾಗಲೂ ಎಲ್ಲರ ಬಗ್ಗೆನೂ ಬೆಳಗಾವಿಯಿಂದ MES ನಿಷೇಧ ಮಾಡಬೇಕು. ಅಲ್ಲಿ ಬನ್ನಿ ನೀವು ಧಾರವಾಡ, ಹುಬ್ಳಿ ಈ ಕಡೆ ಬಂತು ಅಂದರೆ ಮಹದಾಯಿ, ಕಳಸಾ ಬಂಡೂರಿ ಅಲ್ಲಿಂದ ಬರಬೇಕು. ಮತ್ತು ಆ ಕಡೆ ಹೈದರಾಬಾದ್, ಕರ್ನಾಟಕ ಅವರು ಎಲ್ಲ ಸೇರಿ, ಇಡೀ ಹಳೆ ಮೈಸೂರು ಎಲ್ಲ ಸೇರಿ ನಮ್ಮೆಲ್ಲ ಬೇಡಿಕೆಗಳು, ಈ ಮೇಕೆದಾಟು ಸೇರಿದಂಗೆ ರೈತರದು ಸೇರಿದ ಎಲ್ಲ ಬೇಡಿಕೆಗಳು, ಮತ್ತು ಇದು ನಮ್ಮ ರಸ್ತೆ ಸಾರಿಗೆ ಕಾರ್ಮಿಕರದು ಎಲ್ಲ ಸೇರಿ